ആഫ്രിക്കൻ അടിപൊളി. മൊത്തം ഇത് നമ്മളെ നാട്ടിലെ മുമ്പുണ്ടല്ലേ റിക്ഷ വന്നുകൊണ്ടിരുന്നു. റിക്ഷ അറിയോ? ഓട്ടോറിക്ഷ അങ്ങനെയുണ്ട് കാണാൻ. ഹെൽപ്പ് ചെയ്യുന്നുണ്ട്. ആക്ച്വലി ഇതാണ് മനുഷ്യൻ്റെ നടുവിൽ വേണായത്. സോ റിയലി ഒരുപാട് ഇഷ്ടപ്പെട്ടു ഈ നാട്ടുകാരെ. നമ്മൾ ഫാമിലി ആയിട്ടുണ്ടാകുമ്പോൾ ಬಾಂಬು ಸ್ಫೋಟ ಆದ ತರ ಆಯ್ತು. ಫಸ್ಟ್ ನೈಟ್ നല്ല വീഡിയോ ആവട്ടെ. അപ്പൊ എല്ലാവിധ ആശംസകളും. താങ്ക് യു സോ മച്ച്. ഊട്ടായിത്താ? ಇಲ್ಲ ಊಟ ಆಗ್ಬೇಕು. അതേ അറിയുള്ളൂ. ಲವ್ ಯು. ಸುಹೈಲ್, ಅರ್ಲಿ ಮಾರ್ನಿಂಗ್ ನಾವು ಕರ್ನಾಟಕದಿಂದ ಕೇರಳ ಹೋಗ್ತಾ ಇದ್ದೇವೆ. ಅಂದರೆ ನಮಗೆ ಒಂದು 150 ಕಿಲೋಮೀಟರ್ ಇದೆ. ನಾವು ಗಲ್ಫಲ್ಲಿ ಡ್ರೈವ್ ಮಾಡಿದ ಥರ ಆಗ್ತಾ ಇದೆ. ಬ್ಯೂಟಿಫುಲ್. ಇದರಲ್ಲಿ ಅಲ್ಲಿ ಒಬ್ಬ ಬೈಕ್ನವನು ಹೋಗ್ತಾ ಇದ್ದಾನೆ, ಬಟ್ ಬೈಕಿಗೆ ಎಂಟ್ರಿ ಇಲ್ಲ. ಇದು ಬೈಕಿಗಿಲ್ಲ. ಅಮೇಝಿಂಗ್ ರೋಡ್ ಇದು, ಬ್ಯೂಟಿಫುಲ್. ನಾನುಂಟಲ್ಲ ಫಸ್ಟ್ ಟೈಮ್ ಇಂಥ ನಮ್ಮ ಲೋಕಲಲ್ಲಿ ಇಂಥ ಒಂದು ರೋಡ್ ನೋಡ್ತಾ ಇರೋದು. ಅಬ್ಬ ಅದು ಡೇಂಜರ್ಲ ಅವತ್ತಿಗೂ ಅಲ್ಲೇ ಬೆಳೆಂದ್ರು. വണ്ടിയിൽ ലോഡ് അധികമാണ്. ഞങ്ങൾ ആക്ച്വലി മംഗലാപുരത്ത് നിന്ന് കണ്ണൂരിലേക്കാണ് വരുന്നത്. സോ മാഷാ അല്ലാ, എല്ലാവർക്കും അറിയാം ഇന്ത്യയിൽ എവിടെ പോയാലും നിങ്ങൾ നല്ല ഒരു കൈൻഡ് ആൾക്കാരുള്ള സ്ഥലമാണ് കേരള. ഇവർ ആക്ച്വലി നമുക്ക് പരിചയമില്ല, എന്നാലും വണ്ടി നമ്മൾ പഞ്ചറായപ്പോൾ നിർത്തിയിട്ട് നമുക്ക് നല്ല ഹെൽപ്പ് ചെയ്യുന്നുണ്ട്. ആക്ച്വലി ഇതാണ് മനുഷ്യൻ്റെ നടുവിൽ വേണായത്. സോ റിയലി ഒരുപാട് ഇഷ്ടപ്പെട്ടു ഈ നാട്ടുകാരെ. നമ്മൾ ഫാമിലി ആയിട്ടുണ്ടാകുമ്പോൾ നമുക്ക് പരിചയമില്ലാത്ത ആൾക്കാരാണ് നമുക്കിവിടെ വണ്ടി നിർത്തിയിട്ട് സഹായം ചെയ്യുന്നത്. അതിനാണ് പറയുന്നത് ഏത് ജാതി മത ഭേദമന്യേ നല്ലവരായ ആൾക്കാരുള്ള ഒരു സംസ്ഥാനമാണ്, ರಾಜ್ಯമാണ് ಕೇರಳ. ಕೇರಳ ಬಂದರೆ ಪುಟ್ಟು ಕಡಲೆಕರಿ ಇದು ಟೇಸ್ಟ್ ನೋಡಲೇಬೇಕು. ಅದು ಯಾವ ಸಣ್ಣ ಹೋಟೆಲ್ ಆಗಿರಲಿ ದೊಡ್ಡದಾಗಿರಲಿ, ಟೇಸ್ಟಿ ಅಂತೂ ಯಮ್ಮಿ. ಸೊ ಸೋಯಲ್ ಹೇಗಿದೆ ಸೋಯಲ್? ಬ್ಯೂಟಿಫುಲ್ ಸಫಾನ್, ಬ್ಯೂಟಿಫುಲ್ ಅಲ್ಲ, ಟೇಸ್ಟಿ. ಎಸ್ ಸಫಾನ್. ಸೋಯಲ್, ಎಸ್. ನಾವು കേരള അതെ ടൂറിലിದ್ದೇವೆ. ലോകത്തിന്റെ ഏത് നിങ്ങൾ ഇനി ചന്ദ്രലോകത്തിൽ പോയാലും അവിടെ കേരളത്തിന്റെ ഒരു കടയുണ്ടാകുമെന്നാണ് ആൾക്കാർ പറയുന്നത്. ചന്ദ്രലോകത്തിൽ ഇനി ജനവാസം ഉണ്ടെങ്കിൽ കേരളക്കാരെ ഷോപ്പ് ഉണ്ടാവും അല്ലേക്കാ? ഇതെന്തിന് ഇത്ര ഇന്ന് മൂലതുണ്ടോ? എനിക്ക് 2 kg മതി. ನೋಡಿ ಸೋಯಲೆ, ಫ್ರಂಟ್ ಅಲ್ಲಿ ಒಂದು ಜೀಪ್ ಕಾಣಿಸ್ತಾ ಇದೆ. ನಮ್ಮ ಬಾಲ್ಯ ಕಾಲದಲ್ಲಿ ಉಂಟಲ್ಲ, ಈ ಏನಾದ್ರೂ ಫಂಕ್ಷನ್ ಅಲ್ಲಿದ್ರೆ ಈ ತರ ಎಲ್ಲ ಹೇಳ್ತಾ ಇದು ಏನು ಅನೌನ್ಸ್ ಮಾಡ್ತಾ ಇದ್ರು. ಇಲ್ಲಿ ನೋಡಿ ಸೋಯಲೆ, ಕೇರಳದಲ್ಲಿ ನಾವೊಂದು ಕಡೆ ಸೋಯಲ್, ಆಕ್ಚುಲಿ ನಾವು ಕೇರಳದ ಕಣ್ಣೂರ್ ಎಂಬ ಒಂದು ಊರಲ್ಲಿದ್ದೇವೆ. ಇಲ್ಲಿ ಅಮೇಝಿಂಗ್ ಒಂದು ಪೆಟ್ ಸ್ಟೇಷನ್ ಇದೆ. ಸೊ ಅಲ್ಲಿಗೆ ಹೋಗುವಂಥ ಒಂದು ದಾರಿಯಲ್ಲಿ ನಾವು ಇವಾಗ ಇರೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ನೋಡಿ ಇಲ್ಲಿ ಸೋಯಲ್, ಅಮೇಝಿಂಗ್. ഹായ്, സുഖമാണോ ഇക്ക? മീൻ പിടിച്ചിട്ടുണ്ടോ? നമ്മൾ മാംഗ്ലൂരിൽ നിന്നാണ് വന്നത്. ഹായ്ക്ക, മാംഗ്ലൂർ. സോയൽ, മീനിന ബല ഇതിപ്പം മീൻ പിടിക്കാൻ പോന്നതാ? മീനുണ്ടാ ಇಪ್ಪ ಪೋನದಾ? ಸಫಾನ್, ನಾನು ಯಾವಾಗಲೂ ಹೇಳ್ತೇನೆ ಮ್ಯಾಂಗ್ಳೂರಿಗೆ ಬನ್ನಿ, ಇಲ್ಲಿ ಬ್ಯಾರೇನಿಗೆ ಬನ್ನಿ, ಒಂದ್ಸಲ ಕಣ್ಣೂರಿಗೆ ಸಹ ಬನ್ನಿ. ನೋಡಿ ಹೇಗೆ ಉಂಟು ನೋಡಿ. ವಾವ್,
ബ്യൂട്ടിഫുൾ ബ്യൂട്ടിഫുൾ. മീൻ പിടിച്ചാ? ಕೇರಳದ ಕಣ್ಣೂರು ಎಂಬ ಒಂದು ಊರಿನಲ್ಲಿ ಅಮೇಝಿಂಗ್ ಆಗಿರುವಂಥ ಒಂದು ಪೆಟ್ ಸ್ಟೇಷನ್ ಇದೆ. ಜಗತ್ತಿನ ನಾನಾ ರೀತಿಯ ಹಲವಾರು ಪ್ರಾಣಿ ಪಕ್ಷಿಗಳ ಒಂದು ಸಂಗ್ರಹವೇ ಇಲ್ಲಿದೆ. ವಿಶಿಷ್ಟವಾಗಿರುವಂಥ ವಿಶೇಷವಾಗಿರುವಂಥ ಕಲೆಕ್ಷನ್ಸ್ ಇಲ್ಲಿರೋದು. ಸೊ ಅಲ್ಲಿಗೆ ನಾವು ಇವತ್ತು ಮಂಗಳೂರಿಂದ ಬೆಳಿಗ್ಗೆ 5:30 ಗಂಟೆಗೆ ಹೊರಟಿದ್ದೇವೆ. ಬರುವ ದಾರಿಯಲ್ಲಿ ಸ್ವಲ್ಪ ಕಾರಿನ ಟೈರ್ ಪಂಚರೆಲ್ಲ ಆಯಿತು. ಸೊ ಅಲ್ಹಮ್ದುಲಿಲ್ಲ ಫೈನಲಿ ನಾವಿಲ್ಲಿ ರೀಚ್ ಆಗಿದ್ದೇವೆ. ಬ್ಯೂಟಿಫುಲ್ ಆಗಿರುವಂಥ ಸ್ಪಾಟ್. ಸೊ ಅದಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಇದರ ಫ್ರಂಟ್ ಕಡೆನೇ ಬ್ಯೂಟಿಫುಲ್ ಆಗಿರುವಂಥ ಬೀಚ್ ಇದೆ. ಸುಹೇಲ್ ಬನ್ನಿ ಸುಹೇಲ್, ನಾವು ಅದಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ ಇವಾಗ. ഇറ്റ്സ് വെരി അമേസിങ്. ജാബിർ കവരുണ്ട് ആ വിളിക്കാമോ? ಅದೇ ಎಂಟ್ರಿ ಆಗುವಾಗಲೇ ನಮಗೆ ಸಿಗುವುದು ದೊಡ್ಡ ಪರಿಯ ಒಂದು ಒಂಟೆ. ಇದರ ಹೆಸರೇನು ಗೊತ್ತಾ? ಟಾರ್ಕ್ ಅಂತೇಳಿ. ಟಾರ್ಕ್ ಈ ಗಾಡಿಯಲ್ಲಿ ಬರೋದಲ್ಲ, ಇದುಂಟಲ್ವ 25 ವರ್ಷದಿಂದ 30 ವರ್ಷಗಳ ತನಕ ಇದು ಬದುಕುತ್ತದೆ ಅಂತೆ. ಅದೇ ಇದರ ಇದು ಬೆಲೆಯೇ. ಹೆಚ್ಚಾಕೆಲ್ಲ ಬ್ಲ್ಯಾಕ್ ആവാ? ഒരു മിനിറ്റ് വേണ്ട, നിങ്ങൾക്ക് എന്താവുന്നില്ലത്? സേൽ അങ്ങനെ ആക്കരുത് വീഡിയോക്ക്. ഒരു മിനിറ്റ് മുത്തേ, ഇത് കടിക്കൂല? ഇങ്ങനെ പിടിക്കണ? അല്ല, അതിന് നഖം ടച്ചായാൽ പുറത്ത് പോയി പിടിച്ചോ. ಜಗತ್ತಿನ ಅತ್ಯಂತ ಕ್ವಾಲಿಟಿ ಅವಕಾಡೋ ಬರುವಂತಹ ಒಂದು ದೇಶವಾಗಿದೆ ಮೆಕ್ಸಿಕೋ. ಪ್ರಪಂಚದ ಒಂದು ಅತಿ ದೊಡ್ಡ ದೇಶ ಕೂಡ ಹೌದು. ಅಲ್ಲಿನ ಒಂದು ಇಗ್ವಾನ ಅಂತ ಹೇಳುವಂತಹ ಒಂದು ಪ್ರಾಣಿ ಸುಹೇಲಿದು. ನೋಡಿ ಸುಹೇಲಿದು ಫೀಡ್ ಮಾಡಿಸ್ತಾ ಇದ್ದೇನೆ ನಾನು. ನೋಡಿ ಸುಹೇಲ್, ನೋಡಿ മെല്ലെ മെല്ലെ. ഐജാനോ അവിടെ ജാബിർ കാ. അതെ സുഖന്നല്ലേക്കാ. അപ്പോൾ സഫ്വാൻ വന്നിട്ട് പെറ്റ് സ്റ്റേഷനിൽ എന്താ ഒരു വെറൈറ്റി നമുക്ക് തരണ്ടേ? അതെ. ഓക്കെ ജാബിർ കാ, നമ്മളെ മാംഗ്ലൂർക്കാർ കുറെ ആൾക്കാർ പറയുന്നത് കേട്ടിട്ടുണ്ട്. നമ്മൾ കണ്ണൂരിലുള്ള പെറ്റ് സ്റ്റേഷൻ ഒരു വെറൈറ്റിയാണ്, എല്ലാ സ്ഥലത്തുള്ളത് പോലെയല്ല. അപ്പൊ എന്താണ് വെറൈറ്റി? നമ്മൾ കുറെ കണ്ട് പല രാജ്യങ്ങളുടെ ഔട്ട് ഓഫ് കൺട്രിയുടെ ഡിഫറെന്റ് ആയിട്ടുള്ള കുറെ പെറ്റ്സുകളെല്ലാം ഉണ്ട്. അപ്പൊ നിങ്ങളത് അത്ര ഈസി ഒന്നല്ല ഇവിടെ കൊണ്ടുവരാൻ, അത് ഇതല്ല. അപ്പൊ എങ്ങനെ സാധിച്ചു നിങ്ങൾക്ക്? ഈ കണ്ണൂർ എന്ന് പറയുമ്പോൾ ആദ്യം എടുത്ത് പറയേണ്ട സ്ഥലം ഇപ്പൊ പെറ്റ് സ്റ്റേഷൻ ആയിട്ട് മാറിയിട്ടുണ്ട്. എങ്ങനെയാണ്? എന്തായാലും താങ്ക്സ് ഫോർ ദ കോംപ്ലിമെന്റ്. പിന്നെ എന്താന്ന് പറഞ്ഞു കഴിഞ്ഞാൽ നമ്മൾ ഈ ചെറിയ പ്രായം മുതൽ ഇതിനോടുള്ളൊരു ക്രേസാണ്. അപ്പോൾ നമ്മൾ ഓരോരാൾ ഈ ക്രേസ് വളർന്ന് ഒരു പബ്ലിക് പാർക്ക് എന്നുള്ളൊരു കോൺസെപ്റ്റിലേക്ക് എത്തിയതാണ്. അപ്പോൾ നമ്മൾ ആൾക്കാരെ കാണിക്കാന്നുള്ളതിനേക്കാൾ ഉപരി നമ്മളിത് ആസ്വദിക്കാന്നുള്ളതാണ് നമ്മുടെ ഒരു ലക്ഷ്യം. അപ്പൊ അത് ആൾക്കാരെ നല്ല രീതിയിൽ പ്രസന്റ് ചെയ്യാന്നുള്ളതാണ് നമ്മളൊരു. പിന്നെ ഒരാൾക്കെങ്കിലും വന്നു കഴിഞ്ഞാൽ ഒരു പെറ്റ്സിനെ വളർത്താൻ തോന്നണം എന്നുള്ളൊരു കോൺസെപ്റ്റാണ് അതാണ് നമ്മുടെ ഒരു വിഷൻ. അപ്പോ ആ രീതിയിൽ ഏറ്റവും നീറ്റായിട്ട് ഇതിലേക്ക് വേണ്ടുന്ന എല്ലാ ആംബിയൻസും എല്ലാ കാര്യങ്ങളും സെറ്റ് ചെയ്ത് കൊടുക്കാം. അവർക്ക് നമ്മൾ കൂട്ടിലാന്നുള്ളൊരു ഫീല് തോന്നാത്ത രീതിയിൽ ഇതിനെ വളർത്തണം എന്നുള്ളതാണ് നമ്മളൊരു രീതി. അതുകൊണ്ട് തന്നെ നമ്മൾ രാവിലെ 11 മണിക്ക് തുറക്കും. അതുവരെ ഇവർക്ക് എല്ലാവർക്കും പുറത്തിറങ്ങാനും അവരെല്ലാ ആക്ടിവിറ്റീസ് കൊടുക്കാനൊക്കെ നമ്മൾ സമയം കണ്ടെത്തുന്നുണ്ട്. പിന്നെ ഇവിടെ നമ്മുടെ സ്റ്റാഫ് കാര്യങ്ങളൊന്നും പറയാനില്ല, എല്ലാവരും നമ്മളെ കൂടെയുള്ള നമ്മുടെ സപ്പോർട്ടീവ് ആണ്. എന്നാൽ നമ്മൾ ഒരുമിച്ച് ഇതിന് വേണ്ടി പ്രയത്നിച്ച ആൾക്കാർ തന്നെയാണ് ഒരുമിച്ചുള്ളത്. അപ്പൊ അവര് എന്താ പറയാ, നമ്മളെ കൂടെ കട്ടൊക്കെ ഒരുമിച്ച് തന്നെ ഉണ്ട്. അപ്പോൾ എല്ലാവർക്കും സ്നേഹം ഈ മൃഗങ്ങൾക്ക് ഇങ്ങോട്ടും അവരോടും നല്ല രീതിയിൽ ചെയ്തു പോകുന്നുണ്ട്. ഇപ്പൊ നമ്മളില്ലെങ്കിൽ പോലും അവർ അതിനെ നല്ലതായിട്ട് ടേക്ക് കെയർ ചെയ്യും. അത്ര നല്ലൊരു സ്റ്റാഫ് സിസ്റ്റം ഇവിടെ ഉണ്ട് എന്നുള്ളതാണ് നമ്മളൊരു അഡ്വാൻറ്റേജ് എന്ന് പറയുന്നത്. അതാണ്.
പിന്നെ നമ്മൾ നീറ്റായിട്ട് നോക്കാം, വളർത്താൻ പറ്റുന്ന അളവിൽ മാത്രം വളർത്താം. കണ്ടമാനം വെറുതെ കൊണ്ടുപോയി ഇട്ടിട്ട് അതിനെ പീഡിപ്പിക്കുന്ന രീതിയിലേക്ക് ആക്കാണ്ട് വളർത്താന്നുള്ളത് ഇപ്പൊ നിങ്ങൾക്ക് കണ്ടപ്പോ തന്നെ ഏകദേശം ഞങ്ങൾ ആദ്യം ഇവിടെ കേറിയപ്പന്നെ ഈ ഒരു സ്ഥലം ഉണ്ടല്ലേ, ಈ ಒಂದು ಆಂಬಿಯನ್ಸ್ ವೆರಿ ಬ್ಯೂಟಿಫುಲ್ ആണ്. ನಾವು ಈ ಬ್ಲಾಗ್ ಮುಖಾಂತರ ಹೇಳ್ತಾ ಇದ್ದೇವೆ, ಡೆಫಿನೆಟ್ಲಿ ನೀವು ಫ್ಯಾಮಿಲಿ ಪ್ಲಾನ್ ಮಾಡುವುದಾದ್ರೆ ಕೇರಳಕ್ಕೆ ಡೆಫಿನೆಟ್ಲಿ ನಿಮಗೆ ಕಣ್ಣೂರಿನಲ್ಲಿರುವಂಥ ಪೆಟ್ ಸ್ಟೇಷನ್ಗೆ ಡೆಫಿನೆಟ್ಲಿ ಬರ್ಬೋದು. ವೆರಿ ವರ್ತಿ. ಏನು ಪುಳು? ಸೊ ಇದು ನೋಡಿ, ಪುಳು ಅಲ್ಲ, ಹುಳ. ಇದನ್ನು ನಾನು ತಗೊಂಡು ಅಲ್ಲಿ ಒಳಗಡೆ ಹೋಗ್ತಾ ಇದ್ದೇನೆ. ನೋಡಿ, ಅದರ ಸಾಮ್ರಾಜ್ಯಕ್ಕೆ ನನ್ನ ಎಂಟ್ರಿ ಆಗ್ತಾ ಇದೆ ಸೋಯಲ್. ನೋಡಿ ಸೋಯಲ್, ಸೋಯಲ್ ನೋಡಿ ಸೋಯಲ್, ವಾ ವಂಡರ್ಫುಲ್. ಸೋಯಲ್ ನೋಡಿ, ಎಲ್ಲ ಕಚ್ತಾ ಇದೆ, ನನ್ನ ಕೈ ಬೆರಳನ್ನು ಕೂಡ ಕಚ್ತಾ ಇದೆ ನೋಡಿ. ಸೋಯಲ್ ನೋಡಿ, ಎಲ್ಲ ಬರ್ತಾ ಇದೆ, ಅಮೇಸಿಂಗ್, ವಾವ್. ಸೋಯಲ್ ನೋಡಿ, ಎಲ್ಲ ಬರ್ತಾ ಇದೆ. ಓಕೆ ಅಲ್ಲೇ ಸೋಯಲ್ ಎಂದೆ ಚೆಲ್ಲು ಸಫನ ನೀನುಂಡಲ್ಲಿ ನೀನು ಪೇಡಿಕ್ಕಿರ ಗೊಂತಾಯ್ತಾ, ಅದು ಕಣ್ಣೆಲ್ಲ ಮುಚ್ಚಗಿಲ್ಲ ಚಂದ ಹಿಂಗೇನು ಆಕೆಂಗ್ ಉಂಡಲ್ಲಿ ಆ ಚಂದ ತಿಂದು ಪೋಂಡು ಅವನಿಪ್ಪ ಪುಂಡಿ ನಾ ಪೊಂಡಿಪ್ಪ ನೀಗ ಸೋಯಲ್ ನೋಡಿ, ಸೋಯಲ್ ಅವನ ಫ್ಯಾಮಿಲಿ ನೋಡ್ಲಿಕ್ಕೆ ಒಳಗಡೆ ಹೋಗ್ತಾ ಇದ್ದಾನೆ ನೋಡಿ. ಸೋಯಲ್ ಸೋಯಲ್ ಫಸ್ಟ್ ನೈಟ್ ഇങ്ങനത്തന്നെ പിടിക്കണോ ಸೋಯಲ್? ಆಮೆ ಸೋಯಲ್, ಸೋಯಲ್ ಆಮೆ. ಸಫನ್ ಅದರದ್ದು ತಲೆ ಒಳಗೆ ಉಂಟು. ಸೋಯಲ್ ನೋಡಿ, ತಲೆ ಬರ್ತದೆ ಹೊರಗಡೆ ನೋಡಿ. ಸೋಯಲ್ ನನ್ನ ಮಗ ಇದ್ದಾನಲ್ಲ, ಅವನು ಆ್ಯಕ್ಚುಲಿ ಭಯಪಡುವಂಥ ಒಂದು ವಿಷಯವೇ ಇಲ್ಲ ನೋಡಿ. ಸರ್ ಇದು ನೋಡಿ, ಆಫ್ರಿಕಾ ಕಂಟ್ರಿ ಇದು, 100 ವರ್ಷಗಳು ಬಾಳಿಕೆ ಬರ್ತದೆ ಇದು. ನಂಗೆ ಕೂಡ ಉಂಡಲ್ಲಿ ಕೇರಳത്തെ ಕಣ್ಣೂರು ಅವ್ರು ಪೆಟ್ ಸ್ಟೇಷನ್ ಬಂದರು. ಇದು ಆಮೆ ನಂಡೆ ಪೆಂಜ ಇದ್ರುಂಡಲ್ಲಿ ಈ ಗುಂಡೆ ಸತ ಇಕ್ಕರಲ್ಲಿ, ಈ ಗುಂಡೆ ಸತ ಇಕ್ಕರೆ ಅಂಗನೆ പിടിച്ചോണ്ടുള്ള ಮತ್ತೆ ഇത് അവിടുന്ന് കൊണ്ടുവന്നതാണോ ആഫ്രിക്കന്ന്? അടിപൊളി. ಮತ್ತೆ ഇത് നമ്മളെ നാട്ടിലെ മുമ്പുണ്ടല്ലേ റിക്ഷ വന്നുകൊണ്ടിരുന്നു, റിക്ഷ അറിയോ? ഓട്ടോ റിക്ഷ അങ്ങനെയുണ്ട് കാണാൻ. ಜಗತ್ತಿನ ನಾನಾ ಪೆಟ್ ಸ್ಟೇಷನ್ಗೆಲ್ಲ ನಾವು ಹೋಗಿದ್ದೇವೆ. ಸೌದಿ ಅರೇಬಿಯಾ, ಬಹ್ರೈನ್, ಕತಾರ್, ದುಬೈ, ಲಾಟ್ಸ್ ಆಫ್ ಕಂಟ್ರೀಸ್. ಬಟ್ ಇಂಡಿಯಾದ ಕೇರಳದ ಕಣ್ಣೂರಿನಲ್ಲಿರುವಂಥ ಪೆಟ್ ಸ್ಟೇಷನ್ ವೆರಿ ಡಿಫ್ರೆಂಟ್, ಮಿರಾಕಲ್ ಅಂತ ಹೇಳ್ಬೋದು. ಈ ಪೆಟ್ ಸ್ಟೇಷನಲ್ಲಿ ಸ್ವಲ್ಪ ಜೋರಿನ ಹಾಡಿದೆ. ಇದು ತುರ್ಕಿಶ್ ಡಂಬಾ ಶೀಪ್, ಉಜ್ಬೇಕಿಸ್ತಾನ್. 10 ರಿಂದ 12 ವರ್ಷಗಳ ತನಕ ಇದು ಒಂದು ಟೈಮಲ್ಲಿ ಬ್ಲಾಗರ್ ಆಗಿತ್ತ ಅಂತ. ಸ್ವಲ್ಪ ನಮ್ಮ ಗಿಂಬಲೆಲ್ಲ ನೋಡಿ ಕಾಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾ ಇದೆ. ಏನ್ ಸಫನ್ ಮಾಡುದು, ಆಟ ಆಡುದ? ಸೋಯಲ್, ಆಸ್ಟ್ರಿಚ್, ಆಫ್ರಿಕಾದ ಆಸ್ಟ್ರಿಚ್ ನೋಡ್ಲಿಕ್ಕೆ ಇಲ್ಲಿ ಬರಬೇಕು ಸೋಯಲ್. ನನ್ನನ್ನೇ ಗುರಾಯಿಸಿ ನೋಡ್ತಾ ಇದೆ. ಏನು ಹೇಳಿ ಸೋಯಲ್, ಇದು ನಮ್ಮ ಮ್ಯಾಕ್ಸ್ವೆಲ್ ಇದ್ದಾರಲ್ಲ, ಮ್ಯಾಕ್ಸ್ವೆಲ್, ರಿಕಿ ಪಾಂಟಿಂಗ್ ಅವರ ಊರಿದ್ದು. ಯಾವುದು ಅಂತ ಗೆಸ್ ಮಾಡಲಿ, ಯಾವ ಊರಿದ್ದು ಅಂತ. 10 ರಿಂದ 20 ವರ್ಷಗಳು ಬಾಳಿಕೆ ಬರುವಂತಹ ಆಸ್ಟ್ರಿಚ್ ಇದು. ಬಾಳಿಕೆ ಬರಲಿಕ್ಕೆ ಅದೆಂತ ಪ್ಲೈವುಡ್? ಇಮು ಸ್ವಲ್ಪ ಆ ಥರ ಮಾಡಬಾರ್ದು ಅಂತ. ಸೋಯಲ್, ಸೋಯಲ್ ಇದು ವೆಸ್ಟ್ ಇಂಡೀಸ್ದ ಅಂತ, ಸ್ವಲ್ಪ ಕಪ್ಪಿದೆ. ಜೇಕಬ್ ಶೀಪ್ ಸೋಯಲ್, ಇದು ಬ್ರಿಟನ್ ಇದ್ದು, ಬ್ರಿಟನ್. ನೋಡಿ ಸೋಯಲ್ ಎಷ್ಟು ಮುದ್ದಾಗಿದೆ ಅಂತ ನೋಡಿ. ಎಸ್ ನೋಡಿ, ಇದು ಏನು ಹೇಳ್ತಾ ಇದಕ್ಕೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೆಬ್ಬಾವು. ಹೆಬ್ಬಾವು, ಹೆಬ್ಬಾವು ನೋಡಿ. ಹೆಬ್ಬಾವು ಅಲ್ಲಲ್ಲ, ಹೆಬ್ಬಾವು ಎಲ್ಲ ಪಾಮ್. ಇದು ಪೆರ್ಮರಿ ಅಲ್ಲ, ಪೆರ್ಮರಿ. ಪೆರ್ಮರಿ ಅಲ್ಲಲ್ಲ ಇದು. ಬೇಡ ಬೇಡ, ಅಲ್ಲ ಬೇಡ ಬೇಡ ಬೇಡ. ಮತ್ತೆ ಅದು ಬೇಡ, ಅದು ಬೇಡ. ಯಾರು ಯಾರಿಗದು ಬೇಡ. പാമ്പ് വേണ്ടേ, പാമ്പ് വേണ്ട മുത്തേ, നീ അത് വെച്ച് വന്ന്. വേണ്ട വേണ്ട വേണ്ട, അത് വേണ്ട, വേറെ അത് വേണ്ട, അത് വേണ്ട മുത്തേ, അത് വെച്ച് ഞാൻ പറയാം. നമുക്ക് ടൈമില്ല, വേറെ എടുക്കണം. സോയൽ സോയലേ, ಕೇರಳ ಕಣ್ಣೂರಿನಲ್ಲಿರುವಂಥ ಪೆಟ್ ಸ್ಟೇಷನ್ನ ಒಂದು ಸ್ಪೆಷಲ್ ವೈಬ್ ನೋಡಿ ಸೋಯಲ್.
ಈ ಪೆಟ್ ಸ್ಟೇಷನ್ನ ಯಾವುದೇ ವಿಡಿಯೋ ನೋಡಿದ್ರು ಕೂಡ ಈ ಒಂದು ವೈಬ್ ಇದ್ದದೆ. ಇಲ್ಲಿ ನೋಡಿ ಸೋಹೆಲ್. ಅದೇಯಾ ಫನ್. ನಾ ಫೀಡ್ ಮಾಡ್ತಾ ಇದ್ದೇನೆ. ಫೀಡ್ ಮಾಡ್ತಾ ಇರೋದಲ್ಲ, ಫೀಡ್ ಮಾಡಿಸ್ತಾ ಇರೋದು. ಮಾಡಿಸ್ತಾ ಇದ್ದೇನೆ ಸ್ವಲ್ಪ ಎಂದಿರಲಿಲ್ಲ. ಅಡಿ 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 ಅಡಿ. ഇങ്ങനെ പിടിക്കല്ലേ. മെല്ലെ ബാലത്താർച്ചൻ കാലി ആവാറ് വേണ്ട. അങ്ങനെ ಇದು ನೋಡಿ, ಇದೊಂದು ಪ್ರಾಣಿ ಗ್ರೇಟರ್ ಗ್ಯಾಲಾಗೋ ಅಂತ ಹೇಳಿ ಚೀನಾದ್ದು. ಅದೊಂದು ಥರ ಉಂಟಲ್ಲ, ಚಪ್ಪಲಿ ಹಾಕಿ ನಡೆಯೋ ಥರ ನಡೀತಾ ಇರೋದು ನೋಡಿ. ಅಂತೆ ಕಾಲಲ್ಲಿ ಚಪ್ಪಲಿ ಶೂ ಹಾಕಿ ನಡೀತಾರಲ್ಲ, ಅದೇ ಥರ ನಡೀತಾ ಇದೆ ನೋಡಿ. ಇದು ನೋಡಿ, ಊರ್ಬರ್ಗ್ ಶೀಲ್ಡ್ ಕ್ರಾಪರ್ ಅಂತ ಹೇಳಿ ನೆದರ್ಲ್ಯಾಂಡ್ ಇದ್ದು. ಇದು ಮೇಲ್ ಇದೆಯಲ್ಲ, ಗಂಡು ಜಾತಿ, ಆಕ್ಸಿಜನ್ ತೆಗಿತಾ ಇರೋದು. ಅದು ಫೀಮೇಲ್ ಹೆಣ್ಣನ್ನು ಅಟ್ರಾಕ್ಷನ್ ಮಾಡೋಕಿರುವಂಥ ಒಂದು ತಂತ್ರ ಅಂತ ಅದು. ಇದು ನೋಕುಲ ಇದುಂಡಲ್ಲಿ ಇದ್ರೆ ಕಲ್ಲಡ್ಕತ್ತೆ ಸಮೀರ್ ಏನು ಸೆಲೂನ್ಗೂ ಬಿಲ್ಚಬೋನು. ಇದು ಟೈಪ್ ಇದ ಕರ್ಲಿ ಇಡ್ರ ಮುಡಿಯೆಲ್ಲ ಸಮಾಕಿ ತರುವವನು. ಖಾಲಿ 200 ರೂಪಾಯಿ ಕೊಡ್ತೇನೆ ಸಮಾಕುವ. ಫ್ಯಾಂಟೈಲ್ ಚೆಂದಿಟ್ಟು ಇಂಡಿಯಾ ತೆಗೆದಿದ್ದು. ಇದು ಗ್ಯಾಡಿಟಾನೋ ಪೌಟರ್ ಅಂತೇಳಿ ಆ ಸ್ಪೈನ್ ದೇಶದ್ದು. ನೋಡಿ, ಒಂದೊಂದು ಪೆಟ್ಟು ಕೂಡ ವೆರೈಟಿ ಆದಂತಹ ಏನು ಮೈಬಣ್ಣ ಆಗಿರ್ಬೋದು, ಅದರ ಒಂದು ಏನು ರೂಪ ಆಗಿರ್ಬೋದು, ಅದು ಮಾಡುವಂತಹ ರೀತಿಯೆಲ್ಲ ಒಂದು ವೆರೈಟಿ ಆಗಿದೆ. ಅದೊಂಥರ ನೋಡಿ ಅಂತೆ ಸೋಹೆಲ್, ಬ್ರೇಕ್ ಡ್ಯಾನ್ಸ್ ಮಾಡಿರ್ತಾರ ಅಲ್ಲ, ಒಂಥರ ನೋಡಿ. ಇದು ನೋಡಿ ಅಂತೆ, ಥರ ನೋಡ್ಲಿಕ್ಕೆ ಸೊಮಾಲಿಯಾದ ಕ್ಯಾಟ್ ಥರ ಇದೆ ಸೋಹೆಲ್. ಇದು ಮಾತ್ರ ಫಿನಿಕ್ಸ್ ಕ್ಯಾಟ್, ಕೆನಡಾದ ರೋಮ ಇಲ್ಲದ ಕ್ಯಾಟ್ ಸೋಹೆಲ್. ಎಸ್ ಅಫಾನ್. ಬ್ರಿಟಿಷ್ ಶಾರ್ಟೈರ್ ಅಂತೇಳಿ ಯುನೈಟೆಡ್ ಕಿಂಗ್ಡಮ್ನ ಕ್ಯಾಟ್ ಇದು, ಬೆಕ್ಕು. ಟ್ರಂಪ್ನ ಅಲ್ಲಲ್ಲ, ಯುನೈಟೆಡ್ ಕಿಂಗ್ಡಮ್ UK ಇದ್ದು. ಇವಾಗ ವಿರಾಟ್ ಕೊಹ್ಲಿ ಹೋಗಿಲ್ವಾ, 12ರಿಂದ 20 ವರ್ಷ ಜೀವಿಸುವಂತ. Here a lot of times, and each and every time the staff was very nice, as well as the animals over here. They're really sweet, as you can see. ಅಮೇರಿಕಾ ದೇಶದ ಫಿಶ್ ಇದು ಸೋಹೆಲ್, ಟೈಗರ್ ಶೊವೆಲ್ ನೋಸ್ ಕ್ಯಾಟ್ ಫಿಶ್ ಅಂತೇಳಿ. 20ರಿಂದ 25 ವರ್ಷಗಳು ಬದುಕುವಂತಹ ಜಾತಿಯ ಫಿಶ್ಗಳಿದು, ವೆರೈಟಿ ಇದು. ಲಾಟ್ಸ್ ಆಫ್ ಫಿಶ್ನ ಕಲೆಕ್ಷನ್ ಕೂಡ ಇಲ್ಲಿದೆ ಸೋಹೆಲ್. ಕಡಲಿನಲ್ಲಿರುವಂತಹ ಮೀನನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ ನೋಡಿ. ಇದರೊಂದು ವಿಶೇಷ ತೋರಿಸ್ತೇನೆ ಸೋಹೆಲ್. ಇಲ್ಲೊಂದು ಕಾಣಿಸ್ತಾ ಇದೆಯಾ, ಒಂದು ಕೊಡೆಗಳ ರೀತಿಯಲ್ಲಿ. ಇದು ಆಕ್ಚುಲಿ ಉಂಟಲ್ಲ, ಜೀವ ಇರುವಂತಹ ಒಂದು ಜೀವಿ ಇದು ಕೂಡ. ಇದರ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಇಲ್ಲಿ ಫಿಶ್ ಕಾಣಿಸ್ತಾ ಇದೆಯಲ್ಲ, ಈ ಫಿಶ್ಗಳುಂಟಲ್ಲ ಇದಕ್ಕೆ ಆಹಾರವನ್ನು ಪೂರೈಸುತ್ತದೆ. ಈ ಫಿಶ್ ಉಂಟಲ್ವ, ಇವಾಗ ಮಕ್ಕಳಿಗೆ ತಂದೆ ಯಾವ ರೀತಿ ಆಹಾರವನ್ನು ತಂದು ಕೊಡ್ತಾರೆ ಶ್ರಮಪಟ್ಟು, ಅದೇ ರೀತಿ ಈ ಮೀನುಗಳು ಕಾಣಿಸ್ತಾ ಇದೆಯಲ್ಲ, ಆ ಮೀನುಗಳು ಇದು ಜೀವಿ. ಈ ಜೀವಿಗಳಿಗೆ ಆಹಾರವನ್ನು ಪೂರೈಸ್ತಾ ಇದೆ ನೋಡಿ ಸೋಹೆಲ್. ಇದೆಲ್ಲ ಜೀವಿ. ಇದು ಒಂದು ಕಡಲಿನಲ್ಲಿರುವಂತಹ ಮೀನುಗಳ ಒಂದು ಸೆಟಪ್ ಕೂಡ ಇಲ್ಲಿ ಮಾಡಿದ್ದಾರೆ. ಇಸ್ ಅಮೇಝಿಂಗ್, ವೆರಿ ಅಮೇಝಿಂಗ್ ಇದು. ಅಲ್ಲೇ ಸಫಾನ್ ಏನು ಒಂದು ತಲೆಗೆ ಕೈಯೆಲ್ಲ ಇಟ್ಟು ನಿಂತು ಸೋಹೆಲ್, ಇದನ್ನು ಖರೀದಿಸುವಂತ ರೇಟಲ್ಲಿ ಉಂಟಲ್ವಾ, 3 ಸ್ವಿಫ್ಟ್ ಕಾರ್ ತೆಗಿಬಹುದು ಹೊಸತ್ತು ಶೋರೂಮ್ ಇಂದ. ಇಮ್ಯಾಜಿನ್ ಮಾಡಿ, ಈ 2 ಮಂಕಿಯ ರೇಟಲ್ಲಿ, ಈ 2 ಮಂಗಗಳ ರೇಟಿನಲ್ಲಿ 3 ಹೊಸ ಸ್ವಿಫ್ಟ್ ಕಾರು ಬೈ ಮಾಡಬಹುದು. ಅಷ್ಟೊಂದು ಎಕ್ಸ್ಪೆನ್ಸಿವ್ ಇದು. ನೀವೇ ಇಮ್ಯಾಜಿನ್ ಮಾಡಿ, ಅಮೆರಿಕದ್ದು ಟ್ರಂಪ್ ಇದ್ದು ಸ್ಕ್ವೇರಲ್ ಮಂಕಿ ಅಂತೇಳಿ ವೆರಿ ವೆರಿ ಎಕ್ಸ್ಪೆನ್ಸಿವ್. ಮರ್ಸಿಡಿಸ್ ಬೆನ್ಸ್ ಕಾರ್ ತೆಗಿಬಹುದು. ಒಂದು ಗಲ್ಫ್ ನಲ್ಲಾದ್ರೂ 2 ಲ್ಯಾಂಡ್ ಕ್ರೂಸರ್ ತೆಗಿಬಹುದು, ಅಷ್ಟು ಕಾಸ್ಟ್ಲಿ ಇದೆ.
ಒಳ್ಳೆ ಚುರುಕುಂಟು ಒಳ್ಳೆ ಚುರುಕು. ನೇಮಾರ್ ತರನೇ ಮಾಡ್ತಾ ಇದೆ. ನೇಮಾರ್ ಇದ್ದಾನಲ್ಲ, ಚುರುಕು. ಒಳ್ಳೆ ಚುರುಕು. ನೇಮಾರ್ ಜೂನಿಯರ್ ಇದ್ದಾನಲ್ಲ ಫುಟ್ಬಾಲ್ ಇದ್ದು, ಅದೇ ಅವನ ದೇಶದ್ದು ಅವನ ತರಾನೇ ಆಕ್ಟಿವಿಟೀಸ್ ಎಲ್ಲ ನೋಡಿ, ಸ್ಕಿಲ್ ಎಲ್ಲ ತುಂಬಾ ಚುರುಕಿದೆ ಸುಹೇಲ್ ಇದು. ಸಫಾನ್ ನೋಡಿ, ನಾವು ಮಕ್ಕಳಿಗೆ ಮಾತ್ರ ಸಿರ್ಲಾಕ್ ಕೊಡೋದಲ್ವಾ, ಇಲ್ಲಿ ಮಂಕಿಗಳಿಗೆ ಕೂಡ ಸಿರ್ಲಾಕೆ ಕೊಡೋದು. ನಂಗೆಲ್ಲ ಮಕ್ಕಗಲ್ಲೇ ಸಿರ್ಲಾಕ್ ಕೊಡ್ಕರು, ಕೂಡ ಮಂಕಿಗೂ ಕೂಡ ಸಿರ್ಲಾಕೆ ಕೊಡ್ತಾವಲ್ಲ. ರೆಡ್ ಹ್ಯಾಂಡೆಡ್ ಟ್ಯಾಮರಿನ್, ಬ್ರೆಜಿಲ್. ಎಸ್ ಸಫಾನ್. ಸುಹೇಲ್, ಈ ಕಣ್ಣೂರು ಪೆಟ್ ಸ್ಟೇಷನ್ ಇದೆಯಲ್ಲ, ಇದನ್ನು ಇವರು ಬಿಲ್ಡ್ ಮಾಡಿದಂತ ಅಂದ್ರೆ ಸೆಟಪ್ ಮಾಡಿದಂತಹ ರೀತಿ ಉಂಟಲ್ಲ, ನಿಮ್ಮನ್ನು ಅಚ್ಚರಿಗೊಳಿಸ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಇದನ್ನು ಇಲ್ಲಿ ನಿರ್ಮಿಸಿದ್ದಾರೆ. ವೆರಿ ವೆರೈಟಿ, ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಆ್ಯಕ್ಚುಲಿ ಇಲ್ಲಿ ಬಿಲ್ಡ್ ಮಾಡಿರೋದು ಸುಹೇಲ್. ಇಲ್ಲೆಲ್ಲ ತೋರಿಸಿ ಸುಹೇಲ್, ಇದು ದೊಡ್ಡ ದೊಡ್ಡ ಬಂಡೆ ಕಲ್ಲಿನ ಥರ ಇದೆ. ಇದು ಎಷ್ಟು ಬ್ಯೂಟಿಫುಲ್ ಗೊತ್ತಾ, ಇದು ವೆರಿ ಅಮೇಝಿಂಗ್. ಇಲ್ಲಿ ಬನ್ನಿ ಸುಹೇಲ್, ಇಲ್ಲಿ ಬನ್ನಿ. ಇಲ್ಲಿ ಇದರ ಒಳಗಡೆ ಬರುವಾಗ ಒಂದು ಟಾಯ್ಸ್ ಶಾಪ್ ಕೂಡ ಸಿಗ್ತದೆ ಸುಹೇಲ್. ಇದರ ಒಳಗಡೆನೆ ಒಂದು ಟಾಯ್ಸ್ ಶಾಪ್ ಕೂಡ ಇದೆ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಮೆಜಾನ್ ಜಗತ್ತಿನ ದೈತ್ಯ ಕಾಡಿನ ಅಲ್ಲಿನ ಸರೋವರದಲ್ಲಿರುವಂತಹ ನೀರಿನಲ್ಲಿರುವಂತಹ ಈ ದೊಡ್ಡ ಫಿಶ್ಗೆ ನಾನಿವಾಗ ಫೀಡಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಸುಹೇಲ್, ಸಫಾನ್ ನೋಡಿ, ಇದು ನನ್ನಷ್ಟು ದೊಡ್ಡ ಇದರಲ್ಲಿರುವಂತಹ ಇದು ಈ ಮೀನು ನಿಮ್ಮಷ್ಟು ನನಗೆ എന്നിട്ട് ഈ ഫിഷിന്റെ തല മാത്രം ജസ്റ്റ് കുറച്ച് മുന്നോട്ട് ಕೈಡಮೆ ಬಲಿಕ್ಕುವ. ಸರ್, ಇದು ನೋಡಿ, ದೊಡ್ಡ ಈ ಪೆಟ್ ಸ್ಟೇಷನ್ ಅಲ್ಲಿರುವಂತಹ ಅತಿ ದೊಡ್ಡ ಫಿಶ್ಗೆ ಫೀಡ್ ಮಾಡ್ತಾ ಇದ್ದೀನಿ. ನೋಡಿ ಸುಹೇಲ್, ಏನ್ ಸರ್, ಬಾಂಬು ಸ್ಫೋಟ ಆದ ತರ ಆಯ್ತು. ಅಬ್ಬಾ, ಅಪರ ಅಪರಕ್ 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 ಆ ತೆಲ್ಕಿಲಾಕ್ ನಿನ್ನಷ್ಟು ಸಫನ್ನಷ್ಟು ದೊಡ್ಡ ಉಂಟ ಅಂತ. ನನ್ನಷ್ಟ ವೆಸ್ಟ್ ಇಂಡೀಸ್ ನ ಕೀರನ್ ಪೊಲಾರ್ಡ್ ಇದ್ದಾರಲ್ಲ, ಸೇಮ್ ಕ್ರೀಸ್ ಗೈಲೆಲ್ಲ ಅದೇ ತರ ಇದೆ ಇದು ಫಿಶ್ ನೋಡ್ಲಿಕ್ಕೆ ಕೂಡ. ಕೇರಳದ ಕಣ್ಣೂರಿನಲ್ಲಿರುವಂತಹ ಈ ಒಂದು ಅದ್ಭುತವಾದಂತಹ ಜಾಗಕ್ಕೆ, ಈ ಪೆಟ್ ಸ್ಟೇಷನ್ಗೆ ನೀವು ವಿಸಿಟ್ ಮಾಡಲೇಬೇಕು. ನನ್ನ ಎಡಬದಿಯಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಬೀಚ್ ಇದೆ, ತೆರೆಗಳು ಅಪ್ಪಳಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲಭಾಗದಲ್ಲಿ ಅದೇ ಪೆಟ್ ಸ್ಟೇಷನ್. ಬಹಳ ಸುಂದರವಾಗಿರುವಂತಹ ಒಂದು ಪ್ರದೇಶ ಇದು. ಆ್ಯಕ್ಚುಲಿ ಆ ಪೆಟ್ ಸ್ಟೇಷನ್ನ ಒಳಗಿನ ವಿಜುವಲ್ಸ್ ಎಲ್ಲ ತಾವು ನೋಡಿರ್ಬೋದು. ಡೆಫಿನೆಟ್ಲಿ ನೀವು ಖಂಡಿತವಾಗಿಯೂ ವಿಸಿಟ್ ಮಾಡಲೇಬೇಕಾದಂತಹ ಒನ್ ಆಫ್ ದ ಬೆಸ್ಟ್ ಸ್ಪಾಟ್.